ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನ ಆಹ್ವಾನಿಸುತ್ತಾ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನ ಸ್ಮೃತಿ ಮಾಡುತ್ತಾ ವಿಶೇಷವಾಗಿ ಪ್ರತಿದಿನದಂತೆ ಈ ದಿನವೂ ಕೂಡ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ಬಾಬಾರವರು ಮುರಳಿಯಲ್ಲಿ ಮಹಾವಾಕ್ಯಗಳನ್ನ ಕೊಟ್ಟಿದ್ದಾರೆ. ಈ ದಿನ ವಿಶೇಷವಾಗಿ ಧಾರಣೆಯ ಮೊದಲನೇ ಪಾಯಿಂಟ್ ಅನ್ನ ಚಿಂತನೆ ಮಾಡೋಣ. ಈ ದಿನ ಧಾರಣೆಯ ಮುಖ್ಯ ಸಾರ ಇದೆ: ಬಹಳ ಘನತೆಯಿಂದ ಬಹಳ ಮಧುರರಾಗಿ ನಡೆಯಬೇಕಾಗಿದೆ. ಶಾಂತಿ ಮತ್ತು ಸುಖದ ಶಿಖರವನ್ನೇರಲು ಮೌನದ ಅಭ್ಯಾಸ ಮಾಡಬೇಕಾಗಿದೆ. ಕಡಿಮೆ ಮಾತನಾಡಿ, ಶಬ್ದದಲ್ಲಿ ಬರಬೇಡಿ. ಯಾಕೆ ಈ ಒಂದು ವಿಚಾರವನ್ನ ಇವತ್ತು ನನಗೆ ಚಿಂತನೆ ಮಾಡಬೇಕು ಅಂತ ಅನ್ನಿಸ್ತು ಅಂದ್ರೆ, ಯಾವುದು ಸ್ವಯಂ ಅಲ್ಲಿ ಪರಿವರ್ತನೆಯನ್ನ ತರುತ್ತದೆಯೋ, ಯಾವುದು ಸ್ವಯಂ ಅಲ್ಲಿ ಧಾರಣೆ ಆಗ್ತದೆಯೋ, ಅದು ಅನ್ಯರಿಗೂ ಮತ್ತು ಅನೇಕರಿಗೂ ಪ್ರೇರಣೆಯನ್ನ ನೀಡುತ್ತದೆ. ನಾವು ಸೇವೆಯನ್ನ ಮಾಡಲಿಕ್ಕೆ ಚಿತ್ರಗಳನ್ನ ತೋರಿಸ್ತೇವೆ, ನಾವು ಸೇವೆಯನ್ನ ಮಾಡಲಿಕ್ಕೆ ಪುಸ್ತಕಗಳನ್ನ ಹಂಚುತ್ತೇವೆ, ಕೋರ್ಸ್ ಅನ್ನ ಕೊಡುತ್ತೇವೆ, ಕ್ಲಾಸ್ಗಳನ್ನ ಮಾಡ್ತೇವೆ, ಪ್ರದರ್ಶನಗಳನ್ನ ಹಮ್ಮಿಕೊಳ್ಳುತ್ತೇವೆ. ಸರಿ, ಇದು ಯಾವಾಗ ಅಂತಂದ್ರೆ ನಾವು ಆ ಒಂದು ಕಂಪ್ಲೀಟ್ ಸ್ಥಿತಿಗೆ ಬರದೇ ಹೋದಾಗ ಇವೆಲ್ಲವನ್ನ ಬಹಿರಂಗದಲ್ಲಿ ಜಾಸ್ತಿಯಾಗಿ ಮಾಡುವ ಅನಿವಾರ್ಯತೆ ಮತ್ತು ಅವಶ್ಯಕತೆ ಬೀಳುತ್ತೆ. ಆದರೆ ಚಿತ್ರಗಳನ್ನ ತೋರಿಸಿ, ಪುಸ್ತಕಗಳನ್ನ ಹಂಚಿ, ಪ್ರದರ್ಶನಗಳನ್ನ ಮಾಡಿ ಜ್ಞಾನದಿಂದ ಎಷ್ಟು ಜನರನ್ನ ಪರಿವರ್ತನೆ ಮಾಡಬಹುದು, ಅದಕ್ಕಿಂತ 10 ಪಟ್ಟು 100 ಪಟ್ಟು ಸೇವೆಯನ್ನ ಚಿತ್ರದ ಬದಲಾಗಿ ನಮ್ಮ ಚಾರಿತ್ರ್ಯವನ್ನ ತೋರಿಸುವುದರಿಂದ ಆಗ್ತದೆ. ಚಾರಿತ್ರ್ಯ ಅಂತಂದ್ರೆ ನಾವು ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಕೂಡ ನಮ್ಮ ಆಚಾರ, ವಿಚಾರ, ವ್ಯವಹಾರ, ಮಾತು, ನೋಟ, ಕರ್ಮ ಇವು ಎಲ್ಲವೂ ಕೂಡ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವ ತನಕ ಪ್ರತಿಯೊಬ್ಬ ಬ್ರಹ್ಮ ಕುಮಾರಿ ಆಗಿರಬಹುದು ಅಥವಾ ಯಾವುದೇ ಆಧ್ಯಾತ್ಮಿಕ ಸಾಧಕರಾಗಿರಬಹುದು, ಈ ದಿನಚರಿ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ. ಆದ್ರೆ ನಾವು ಕೂಡ ಎಲ್ಲರೂ ಸಾಮಾನ್ಯರಂತೆ ನಮಗೂ ಕೂಡ ಒಂದಷ್ಟು ಕಾರ್ಯ ವ್ಯವಹಾರಗಳು ಇರುತ್ತೆ, ಮಾತನಾಡಬೇಕಾಗಿ ಬರುತ್ತೆ, ವಿಚಾರಿಸಬೇಕಾಗಿ ಬರುತ್ತೆ, ಓಡಾಡಬೇಕಾಗಿ ಬರುತ್ತೆ ಅಂದಾಗ ಸಾಮಾನ್ಯರಿಗೂ ಅಸಾಮಾನ್ಯರಿಗೂ, ಲೌಕಿಕದವರಿಗೂ ಅಲೌಕಿಕದವರಿಗೂ, ಪ್ರಾಪಂಚಿಕರಿಗೂ ಪರಮಾರ್ಥಿಗಳಿಗೂ ಒಂದಷ್ಟು ವ್ಯತ್ಯಾಸ ಅಂತೂ ಇರಲೇಬೇಕು. ಅವರಿಗೆ ಸರಿ ಅನಿಸಿದ್ದಕ್ಕೆ ಅವರು ಬಡದಾಡ್ತಿದ್ದಾರೆ, ನಮಗೂ ಸರಿ ಅನಿಸಿದ್ದಕ್ಕೆ ನಾವು ಬಡದಾಡ್ತೀವಿ ಅನ್ನೋದಷ್ಟೇ. ಆದ್ರೆ ಅವರಿಗೂ ನಮಗೂ ವ್ಯತ್ಯಾಸ ಏನು ಬಾಳ ಇರೋದಿಲ್ಲ. ಅಯ್ಯೋ ಸಮಯ ಬಂತ್ರಿ ಸ್ವಲ್ಪ ಕೋಪ ಮಾಡ್ಕೊಂಡೆ, ಸಂದರ್ಭ ಹಂಗಿತ್ರಿ ಸ್ವಲ್ಪ ಬೇಜಾರಾಯ್ತು, ಏನೋ ಒಂದು ಮಾತು ಬಂತು ಬಾಯಿ ತಪ್ಪಿ, ಮಾಡಬಾರ್ದಾಗಿತ್ತು ಮಾಡಿಬಿಟ್ಟೆ ಅಂತ ಹೇಗೆ ಲೌಕಿಕದವರು ಸಾಮಾನ್ಯದವರು ಹೇಳ್ತಾರೆಯೋ ಹಾಗೆ ನಾವು ಹೇಳೋದಾದ್ರೆ
ಮತ್ತು ಅವ್ರಿಗೂ ನಮಗೂ ವ್ಯತ್ಯಾಸ ಏನು ಉಳಿಯೋದಿಲ್ಲ. ಅವ್ರ ಬಡದಾಟದ ಗುರಿ ಬೇರೆ ಇರ್ಬೋದು, ನಮ್ಮ ಬಡದಾಟದ ಗುರಿ ಬೇರೆ ಇರ್ಬೋದು, ಆದ್ರೆ ಗುರಿಯೆಡೆಗೆ ಹೋಗುವ ವಿಧಾನ ಇದೆಯಲ್ಲ, ಅವ್ರಿಗೂ ನಮಗೂ ಒಂದೇ ಆಗಬಾರ್ದು. ಅವ್ರು ಕೂಗಾಡ್ಕೊಂಡು ಬಡದಾಡ್ಕೊಂಡು ಹತ್ತಾಡ್ಕೊಂಡು ಚೀರಾಡ್ಕೊಂಡು ಗುದ್ದಾಡ್ಕೊಂಡು ದ್ವೇಷ ಅಸೂಯದಿಂದ ಅವರು ಓಡ್ತಾ ಇರ್ತಾರೆ. ಯಾಕಂದ್ರೆ ಅವ್ರ ಗುರಿ ಅದೇ, ಹೆಂಗಾದ್ರೂ ಸರಿ ತಲುಪಬೇಕನ್ನೋದಷ್ಟೇ. ಯಾಕಂದ್ರೆ ಅವರ ಇಚ್ಛೆಗಳು, ಅವರ ಗುರಿಗಳು ಅವರನ್ನ ಆ ರೀತಿಯ ಪ್ರೇರಣೆ ಮಾಡ್ತಾ ಇದ್ದಾವೆ, ಅದಕ್ಕೆ ಅವರು ಆ ರೀತಿ ಆಡ್ತಿದ್ದಾರೆ. ಆದ್ರೆ ನಾವು ಇಟ್ಟುಕೊಂಡಿರುವ ಗುರಿ, ನಾವು ಇಟ್ಟುಕೊಂಡಿರುವ ಇಚ್ಛೆ ಸುಖ ಮತ್ತು ಶಾಂತಿಯ ಶಿಖರವನ್ನೇ ಏರಬೇಕು ಅಂತ, ಸುಖದ ತುಟ್ಟ ತುದಿಯನ್ನ ಮುಟ್ಟಬೇಕು, ಶಾಂತಿಯ ಕುಂಡವೇ ನಾವು ಆಗಬೇಕು ಅಂತಾನೆ ನಾವು ಈ ಶಾಂತಿಯ ಮಾರ್ಗದಲ್ಲಿ, ಆಧ್ಯಾತ್ಮದ ಮಾರ್ಗದಲ್ಲಿ ನಾವು ಬಂದಿದ್ದೇವೆ. ಆಧ್ಯಾತ್ಮಿಕದಲ್ಲಿ ಇರುವವರು ಶಾಂತಿಯನ್ನ ಬಯಸ್ತಾ ಇದ್ದಾರೆ ಅಂದ್ರೆ ಮಾತ್ರನೇ ಅವರು ಆಧ್ಯಾತ್ಮಿಕ ಮಾರ್ಗಿಗಳು, ಆಧ್ಯಾತ್ಮಿಕ ಪುರುಷಾರ್ಥಿಗಳು ಅಂತ ಕರಿತೇವೆ ನಾವು. ಆದ್ರೆ ವೇಷ ಆಧ್ಯಾತ್ಮಿಕವಾಗಿದ್ದುಕೊಂಡು ಭಾಷೆ ಸರಿ ಇಲ್ಲದಿದ್ರೆ ಅವರು ದೊಡ್ಡವರಾಗೋದಿಲ್ಲ. ಹಾಗಾಗಿ ವೇಷವೆಂತಾದರೂ ಸರಿಯೇ, ಮನೆಯೊಳಗಾದರೂ ಇರಬಹುದು, ವನದೊಳಗಾದರೂ ಸರಿಯೇ, ಪ್ರೀತಿ ಎಂಬ 2 ಅಕ್ಷರವನ್ನ ಅರಿತಿರಬೇಕು ಅಂತ ಹೇಳ್ತಾರೆ ಕಬೀರದಾಸರು. ಪ್ರೇಮವೇ ಇಲ್ಲದ ಮನುಜ ಪ್ರಾಣಿಗೆ ಸಮ ತಿಳಿಯೋ, ಗಾಳಿ ಆಡಿದರು ಪ್ರಾಣವಿರದ ಕಮ್ಮಾರನ ತಿದಿಯೋ, ಕಬೀರ ಕಮ್ಮಾರನ ತಿದಿಯೋ. ಕಬೀರದಾಸರು ಹೇಳ್ತಾರೆ, ಜಗತ್ತಿನಲ್ಲಿ ಎಲ್ಲವನ್ನ ಗೆಲ್ಲಬೇಕು ಅಂತಂದ್ರೆ ಸುಖ ಶಾಂತಿಯನ್ನ ಪ್ರಾಪ್ತಿ ಮಾಡಿಕೊಳ್ಬೇಕು, ಅಷ್ಟೇ ಅಲ್ಲ ಪರಮಾತ್ಮನನ್ನು ಪಡೆದುಕೊಳ್ಬೇಕು ಅಂದ್ರೆ ಪ್ರೇಮ ಅಂದ ಅಸ್ತ್ರವನ್ನ ಹಿಡಿದುಕೊಳ್ಳಿ, ನಿಮಗೆ ಶತ್ರುಗಳೇ ಇರೋದಿಲ್ಲ ಅಂತ ಹೇಳ್ತಾರೆ. ಪ್ರೀತಿಯ ಅಸ್ತ್ರದ ಮುಂದೆ ಇನ್ನು ಯಾವ ಅಸ್ತ್ರಗಳು ಕೆಲಸಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ನೀವು ಯಾರನ್ನಾದ್ರೂ ದ್ವೇಷ ಮಾಡ್ತಾರೆ ಅಂತಂದ್ರೆ ನಿಮ್ಮನ್ನ, ನೀವು ಪ್ರೀತಿಯ ಅಸ್ತ್ರವನ್ನ ಬಳಸಿದ್ರೆ ಅವರ ಕೋಪ ಶಮನ ಆಗ್ಲೇಬೇಕು. ಕೋಪ, ದ್ವೇಷ, ಅಸೂಯೆ ಎಲ್ಲ ಅಗ್ನಿಗಳನ್ನ ನಂದಿಸುವಂತಹ ತಾಕತ್ತು ಈ ಪ್ರೀತಿಯ ಅಮೃತದಲ್ಲಿ ಇದೆ. ಹಾಗಾಗಿ ಎಲ್ಲರನ್ನು ಪರಸ್ಪರ ಪ್ರೀತಿಸು, ಪ್ರೇಮಿಸು. ಪಶು ಪಕ್ಷಿ ಪ್ರಾಣಿ ಪ್ರಕೃತಿ ಎಲ್ಲರನ್ನೂ ಪ್ರೇಮಿಸು. ಹೃದಯ ವಿಶಾಲವಾಗಿದೆ, ಇಡೀ ಜಗತ್ತನ್ನ ಪ್ರೇಮಿಸುವಷ್ಟು ಪ್ರೀತಿಯನ್ನ ತುಂಬಿಕೊಂಡಿದೆ ನಿನ್ನ ಅಂತರಂಗ. ಅದಕ್ಕೆ ಹೇಳ್ತಾರೆ ಅವರು, ಪ್ರೇಮವೇ ಇಲ್ಲದ ಮನುಜ ಪ್ರಾಣಿಗೆ ಸಮ ತಿಳಿಯೋ ಅಂತಾರ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಪ್ರಾಣಿಗಳಿಗಿರುವಷ್ಟು ಪ್ರೀತಿನೂ ಕೂಡ ಇವತ್ತು ಮನುಷ್ಯನಲ್ಲಿ ಉಳ್ಕೊಂಡಿಲ್ಲ. ಅವತ್ತು ಬರೆದಿದ್ದಾರೆ ಅವರು, ಇವತ್ತಾಗಿದ್ರೆ ಪ್ರಾಣಿಗೂ ಹೋಲಿಸ್ತಾ ಇರಲಿಲ್ಲ. ಯಾಕೆ ಪ್ರಾಣಿ ಅಂತ ಬಳಸಿದ್ದಾರೆ ಅಂತಂದ್ರೆ, ಎಲ್ಲಾ ಪ್ರಾಣಿಗಳಲ್ಲ, ಕೆಲವೊಂದು ಪ್ರಾಣಿಗಳು ನಿರ್ದಯವಾಗಿ ಅದು ಬದುಕಬೇಕು ಅಂದ್ರೆ ಇನ್ನೊಂದನ್ನ ತಿನ್ಲೇಬೇಕು ಅನ್ನುವಂಥದ್ದು ಇರೋದಕ್ಕೆ ಅದಕ್ಕೆ ಪ್ರಾಣಿ ಅಂತ ಕರೀತಾರೆ. ಬೇರೆದನ್ನ ತಿಂದು ಬದುಕಬಹುದು ಅಂತ ಯೋಚನೆ ಮಾಡೋದಿಲ್ಲ. ನಿರ್ದಯವಾಗಿ, ನಿರ್ದಾಕ್ಷಿಣ್ಯವಾಗಿ ಇನ್ಯಾರದ್ದು ಮಗುವನ್ನ, ಇನ್ಯಾರದ್ದು ಅಣ್ಣ, ಇನ್ಯಾರದ್ದು ತಮ್ಮ ಆಗಿರುವ ಒಂದು ಪ್ರಾಣಿಯನ್ನ, ಒಂದು ಬಲಹೀನವಂತ ಪ್ರಾಣಿಯನ್ನ ದಾಳಿ ಮಾಡಿ ತನ್ನ ಶಕ್ತಿಯಿಂದ ಭಕ್ಷಿಸುವುದಿದೆಯಲ್ಲ, ಅದು ಕಠೋರವಾಗಿರುತ್ತೆ. ಅದರ ತಾಯಿ ಮುಂದೆ ಅದರ ಮರಿಗಳನ್ನ, ಅದರ ಮರಿಗಳ ಮುಂದೆ ಅದರ ತಾಯಿಯನ್ನ ತಿಂದು ಕತ್ತರಿಸಿ ತುಂಡರಿಸಿ ಒಂದೊತ್ತಿನ ಊಟದ ಸಲುವಾಗಿ ಅದರ ಜೀವನವನ್ನೇ ಕಸಿದುಕೊಳ್ಳುವಂತಹ ಒಂದು ಮೃಗತ್ವ ಏನಿದೆಯಲ್ಲ, ಅದಕ್ಕೆ ಅವರು ನೋಡಿ ಪ್ರಾಣಿ ಅಂದ್ರು. ಒಂದು ಹಿಲಿಮೆ ಆಗಿರ್ಬೋದು, ಅದಕ್ಕೂ ಒಂದು ಸಂಸಾರ ಇದೆ, ಅದಕ್ಕೂ ತಾಯಿ ಮಕ್ಕಳು ಅಣ್ಣ ತಮ್ಮ ಎಲ್ಲ, ಅದು ಒಂದು ಜೀವನ ಮಾಡಬೇಕು ಅಂತಾನೆ ಸೃಷ್ಟಿಯಲ್ಲಿದೆ ಜೀವಿ. ಅದು ಇಲ್ಲ ಅಂದ್ರೆ ಕಲ್ಲಾಗಿ ಬಿದ್ದಿರಬೇಕಾಗಿತ್ತು. ಅದನ್ನ ಯೋಚಿಸದೆ ತನ್ನ ಒಂದೊತ್ತಿನ ಊಟಕ್ಕಾಗಿ ಅಷ್ಟೂ ಜೀವಿಗಳಿಗೆ ನೋವನ್ನ ಕೊಟ್ಟು
ನೋವನ್ನೇ ತಿಂದು ಬದುಕುವಂಥದ್ದಕ್ಕೆ ಪ್ರಾಣಿ ಅಂತ ಕರೀತಾರೆ. ಇನ್ನೊಬ್ಬರ ಆರ್ತನಾದವನ್ನ ತಿಂದು ತೇಗುವಂಥದ್ದಕ್ಕೆ ಪ್ರಾಣಿ ಅಂತ ಕರೆದ್ರು. ಆದ್ರೆ ಇವತ್ತು ಮನುಷ್ಯನನ್ನ ಕೇಳಿದ್ರೆ ಏನು ಬಿಟ್ಟಿದ್ದಾನೆ ಹೇಳಿ? ಹೊರಗಡೆನೂ ಹಂಗೆ ತಿಂತಾ ಇದ್ದಾನೆ, ಒಳಗಡೆನೂ ಹಂಗೆ ತಿಂತಾ ಇದ್ದಾನೆ. ಹಸಿಯಾಗಿ ತಿಂದಾಕ್ತಾ ಇದ್ದಾನೆ. ಎಲ್ಲರ ಮನಸ್ಸನ್ನು ಚುಚ್ಚಿ ಗಾಯಗೊಳಿಸ್ತಾ ಇದ್ದಾನೆ. ದ್ವೇಷ ಅಸೂಯದಿಂದ ತಿಂದು ತೇಗ್ತಾ ಇದ್ದಾನೆ. ಅದಕ್ಕೆ ಅವರು ಪ್ರಾಣಿ ಅಂತ ಬಳಸಿದ್ರು. ಪ್ರೀತಿ ಇಲ್ಲ ಅಂತಂದ್ರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಆತನ ಹೃದಯದೊಳಗಡೆ ಒಂದಷ್ಟು ಪ್ರೇಮ ಇಲ್ಲ, ಬೇರೆಯವ್ರನ್ನ ಪ್ರೀತಿಸ್ಲಿಕ್ಕೆ, ಬೇರೆಯವ್ರನ್ನ ಗೌರವಿಸ್ಲಿಕ್ಕೆ, ವಿನಯದಿಂದ ನಡ್ಕೊಳ್ಳೋದಕ್ಕೆ ಬರಲಿಲ್ಲ ಅಂದ್ರೆ ಅವರು ಪ್ರಾಣಿಗೆ ಸಮ ಅಂತ ಹೇಳ್ತಾರೆ. ಗಾಳಿ ಆಡಿದರು ಪ್ರಾಣವಿರದ ಕಮ್ಮಾರನ ತಿದಿ ಅಂತ ಹೇಳ್ತಾರೆ ಅವರು. ಕಮ್ಮಾರನ ತಿದಿ ಅಂದ್ರೆ ನಮ್ ಕಡೆ ಕಂಬಾರು, ಈ ಕಬ್ಬಿಣ ಸಾಮಾನುಗಳನ್ನ ಕಾಯಿಸಿ ಬಿಟ್ಟು ಅದಕ್ಕೆ ಹರಿತವಾಗಿ ಆಯುಧವನ್ನ ಕೊಡುವಂತ ಆಯುಧಗಳನ್ನ ತಯಾರು ಮಾಡುವಂತವರಿಗೆ ಕಮ್ಮಾರರು ಅಂತ ಕರೀತಾರೆ. ಆ ಕಮ್ಮಾರರಿಗೆ ನಾನು ಸಾಕಷ್ಟು ಸಲ ಈ ಉದಾಹರಣೆ ಕೊಟ್ಟಿನಿ. ಹಿಂದೆ ಗಾಳಿ ಆಡಿಸ್ಲಿಕ್ಕೆ ಒಂದು ಚಕ್ರವನ್ನ ತಿರುಗ್ತಾ ಇರ್ತಾರೆ. ಕೆಲವು ಕಡೆ ನಮ್ ಕಡೆ ಆ ತರ ಇತ್ತು. ಚಕ್ರವನ್ನ ತಿರುಗಿದ್ರೆ ಅದ್ರೊಳಗಡೆ ಗಾಳಿ ಹೋಗ್ತಾ ಇತ್ತು, ಬರ್ತಾ ಇತ್ತು, ಹೋಗ್ತಾ ಇತ್ತು, ಬರ್ತಾ ಇತ್ತು. ತಿದಿ ಅಂತಂದ್ರೆ ಆಕ್ಚುಲಿ ಈ ತರ ಚಕ್ರದ್ದಲ್ಲ ಸಾಧನ, ಅದು ಒಂದು ದಾರ ಕಟ್ಟಿ ಎಳೆಯೋ ತರ ಬಲೂನ್ ತರ ಇರ್ತಿತ್ತು. ಚರ್ಮದಿಂದನೋ ಅಥವಾ ಒಂದು ಬಟ್ಟೆಯಿಂದ ನಾವು ಮಾಡಿರ್ತಾ ಇದ್ರು. ಅದು ಹಿಂಗ ಉಬ್ಬಿದ ತಕ್ಷಣನೇ ಗಾಳಿ ತುಂಬಿಕೊಳ್ಳೋದು, ಅದನ್ನ ಎಳೆದ ತಕ್ಷಣನೇ ಮತ್ತೆ ಗಾಳಿ ಎಲ್ಲೇ ಅಲ್ಲಿ ಊದೋದು. ಅಂದ್ರೆ ಆ ತರ ಗಾಳಿ ಊದ್ತಾ ಇದ್ರೆ ಕೆಬ್ಬಣಗಳನ್ನ ಕಾಯಿಸ್ಲಿಕ್ಕೆ ಅನುವಾಗುತ್ತೆ ಅಂತ ಆ ತಿದಿನ ಎಳೆಯೋದು ಬಿಡೋದು, ಎಳೆಯೋದು ಬಿಡೋದು ಮಾಡ್ತಾ ಇದ್ರು. ಅದ್ರೊಳಗಡೆನೂ ಗಾಳಿ ಆಡುತ್ತೆ. ಹಂಗೆ ಅದಕ್ಕೇನು ಪ್ರಾಣ ಇದೆಯಾ? ಗಾಳಿ ಆಡಿದ ಮಾತ್ರಕ್ಕೆ ಮನುಷ್ಯನ ಉಸಿರು ಒಂದು ಸೆಕೆಂಡ್ ನಿಂತರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. ಒಂದು ಸೆಕೆಂಡ್ ಉಸಿರಿಗಾಗಿ ಲಾಸ್ಟ್ ಅಲ್ಲಿ ಒದ್ದಾಡಿ ನರಕ ಯಾತನೆ ನೋಡ್ತಾನೆ ಮನುಷ್ಯ. ಆದ್ರೆ ಏನು ಬಂತು, ಆ ಕಮ್ಮಾರನ ತಿದಿಯಲ್ಲಿ 24 ಗಂಟೆ ನೀವು ಎಳೆಯೋದು ಮಾಡಿದ್ರೆ ಅದ್ರೊಳಗಡೆ ಗಾಳಿ ಆಡ್ತಾನೆ ಇರುತ್ತೆ. ಹಾಗಂತ ಪ್ರಾಣ ಇದೆಯಾ ಅದಕ್ಕೆ? ಹಾಗೆ ಇವತ್ತು ಮನುಷ್ಯ ಒಳಗಡೆ ಗಾಳಿ ಓಡಾಡ್ತಾ ಇದೆ, ಜೀವಂತ ಶವವಾಗಿ ತಿರುಗ್ತಾ ಇದ್ದಾನೆ, ಪ್ರಾಣ ಇದ್ದು ಇಲ್ಲದಂತೆ ಆಗಿದ್ದಾನೆ. ಪ್ರೀತಿ ಇಲ್ಲ ಅಂದ್ರೆ ಮನುಷ್ಯ ಬದುಕಿದ್ದು ಸತ್ತಂತೆ ಅನ್ನುವಂತ ಮಾತಿನಲ್ಲಿ ಅಷ್ಟು ಚಂದ ಮಾರ್ಮಿಕವಾಗಿ ಹೇಳ್ತಾರೆ ಅವರು. ಅದಕ್ಕೆ ನಾವುಗಳು ಯಾವ ರೀತಿ ಬದುಕಬೇಕಾಗಿದೆ? ಆಧ್ಯಾತ್ಮಿಕ ಮಾರ್ಗದಲ್ಲಿ ಇರುವವರು ಎಲ್ಲ ಮನುಷ್ಯರ ಆದ್ಯತೆಯು ಕೂಡ ಇದೇ ಇದೆ. ಶಾಂತಿ ಬೇಕು, ಸುಖ ಬೇಕು, ಶಾಂತಿ ಬೇಕು, ಸುಖ ಬೇಕು. ಎಲ್ಲ ದೇವರುಗಳ ಮುಂದೆ ಹರಕೆ ಹೊತ್ತಿದ್ದು, ಕೈ ಮುಗಿದಿದ್ದು ಇದೇ ಕಾರಣಕ್ಕಾಗಿಯೇ. ಎಲ್ಲಾ ಗುರುಗಳನ್ನ ಹುಡುಕಾಡಿ ತಡುಕಾಡಿದ್ದು ಇದೇ ಕಾರಣಕ್ಕಾಗಿಯೇ. ಎಲ್ಲರನ್ನ ಬೇಡಿಕೊಳ್ತಾ ಇರೋದು ಇದೇ ಕಾರಣಕ್ಕಾಗಿ. ಯಾಕೆ ಅಂದ್ರೆ ಎಲ್ಲರಿಗೂ ಏನು ಬೇಕಿದೆ? ಒಂದಷ್ಟು ಶಾಂತಿ ಬೇಕಿದೆ, ಒಂದಷ್ಟು ಸುಖ ಬೇಕಿದೆ. ಆ ಸುಖವನ್ನ ಅವರು ಸ್ಥೂಲಗಳಲ್ಲಿ ಹುಡುಕಿ ಅಲ್ಪ ತೃಪ್ತರಾಗಿ ಮತ್ತು ಹುಡುಕಾಟದಲ್ಲಿ ತೊಡಗ್ತಾ ಹೋಗ್ತಾ ಇದ್ದಾರೆ. ಆದ್ರೆ ಆ ಸುಖಕ್ಕಿಂತ ಹೆಚ್ಚಿನ ಸುಖ ಈ ಆಧ್ಯಾತ್ಮಿಕದಲ್ಲಿ ಇದೆ ಅನ್ನೋ ಕಾರಣಕ್ಕಾಗಿ, ಅತೀಂದ್ರಿಯ ಸುಖವನ್ನ ಪಡಿಬೇಕು ಅನ್ನೋ ಕಾರಣಕ್ಕಾಗಿ ನಾವು ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೀತಾ ಇದ್ದೇವೆ. ಕೇಳ್ತಿರೋದು ಶಾಂತಿ, ಕೇಳ್ತಿರೋದು ಸುಖ. ಸುಖದ ಶಿಖರ, ಶಾಂತಿಯ ಶಿಖರ ಅಂತಂದ್ರೆ, ಶಾಂತಿ ಅಂದ್ರೆ ಸೈಲೆನ್ಸ್, ಸೌಂಡ್ಲೆಸ್. ಸುಖ ಅಂತಂದ್ರೆ ಪ್ರೀತಿ, ಅದರೊಳಗಡೆ ಇನ್ನೇನು ಕಲ್ಮಶ ಇಲ್ಲ. ಸುಖ 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 ಸುಖ, ಆನಂದ 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 ಆನಂದ, ಧೈರ್ಯ ತುಂಬಿದೆ, ಪವಿತ್ರತೆ ತುಂಬಿದೆ, ಆನಂದ ತುಂಬಿದೆ ಅದರೊಳಗಡೆ. ಸುಖ ಅಂದ್ರೆ ಎಲ್ಲವೂ ಅದರೊಳಗಡೆ ಬರುತ್ತೆ. ಶಾಂತಿ, ಸುಖ, ಪವಿತ್ರತೆ, ಆನಂದ ಇವೆಲ್ಲವೂ ಒಟ್ಟುಗೂಡಿದಾಗ ಶಾಂತಿ. ಅದಕ್ಕೆ ಆತ್ಮದ ಏನು ಗುಣಗಳಿದ್ರು ಕೂಡ ಪ್ರಧಾನವಾಗಿ ಎಲ್ಲ ಸೇರಿದ್ರೆ ಏನಾಗುತ್ತೆ ಅಂದ್ರೆ ಶಾಂತಿ. ಅದಕ್ಕೆ ಸ್ವಧರ್ಮ ಅಂತ ಇಟ್ರು. ಅಂತ ಶಾಂತಿಯ ಶಿಖರವನ್ನು ಏರ್ಬೇಕು ಅಂತಾನೆ ಈ ಮಾರ್ಗದಲ್ಲಿ ಹೋಗ್ತಿದೀವಲ್ಲ ಹೊರತಾಗಿ ಬೇರೆ ಯಾವ ಗದ್ದಲಿಗಳಿಗಾಗಿ ಅಲ್ಲ, ಹೆಸರು ಕೀರ್ತಿಗಳಿಗಾಗಿ ಅಲ್ಲ, ಇನ್ನೇನೋ ಸಿಕ್ಕಿಬಿಡುತ್ತೆ ಅನ್ನೋ ಭ್ರಮೆಗಾಗಿ ಅಲ್ಲ, ಮುಂದಿನ ಜನ್ಮದ ಪದವಿ ಎನ್ನುವ ಆತುರತೆಯಿಂದ ಅಲ್ಲ. ಹಂಗೆ ಹೋದ್ರೆ ಅದು ಸಿಗೋದು ಇಲ್ಲ. ಸಂಗಮದಲ್ಲಿ ಯಾರು ಶಾಂತಿಯನ್ನ ಅನುಭವ ಮಾಡಲಿಕ್ಕೆ ಬರುತ್ತೋ ಅವರೇ ಸತ್ಯಯುಗದಲ್ಲಿ ಶ್ರೇಷ್ಠ ಸುಖವನ್ನ ಅನುಭವ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಶಾಂತಿ ಇಲ್ಲದ ಹೊರತು ಸುಖ ಇಲ್ಲ. ಇಲ್ಲಿ ಶಾಂತಿ ಅನುಭವ ಮಾಡದ ಹೊರತು ನಿಮಗಲ್ಲಿ ಸುಖ ಸಿಗೋದಿಲ್ಲ.
ಇಲ್ಲಿ ಶಾಂತಿ ಅನುಭವ ಮಾಡಬೇಕು ಅಂದ್ರೆ ಒಂದಷ್ಟು ಮಾತು ಕಡಿಮೆ ಮಾಡಬೇಕು ಅಂತ ಹೇಳಿದರೆ, ಆ ಮಾತುಗಳು ಮಧುರವಾಗಿರಬೇಕು ಅಂತ ಹೇಳ್ತಿದ್ದಾರೆ. ಸಾಧ್ಯವಾದಷ್ಟು ಮೌನಕ್ಕೆ ಹೋಗಿಬಿಡಿ, ಮೌನಕ್ಕೆ ಜಾರಿ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ನಮ್ಗೆ ಏನು ಬೇಕಿದೆ ಅನ್ನುವಂತ ಒಂದು ಕ್ಲಾರಿಟಿ ಇದ್ರೆ ಮಾತ್ರನೇ ಅದಕ್ಕೆ ತಕ್ಕ ತಯಾರಿಯನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ನಾನು ಶಾಂತವಾಗಿರಬೇಕು, ಪ್ರಪಂಚವೂ ಶಾಂತವಾಗಿರಬೇಕು ಅಂದ್ರೆ ಸರ್ವರಿಗೂ ಕೂಡ ಶಾಂತಿ ಬೇಕಾಗಿದೆ ಅಂದಾಗ ಶಾಂತಿ ಅಂದ್ರೆ ಏನು ಅಂತ ನನಗೆ ಗೊತ್ತಿರಬೇಕು. ಶಾಂತಿ ಅನ್ನೋದು ಒಂದು ಸ್ವೀಟ್ ಸೈಲೆನ್ಸ್, ಸಂತೃಪ್ತಿ ಅಂತ ಕರಿಬಹುದು, ಸಂಪನ್ನತೆ ಅಂತ ಕರಿಬಹುದು, ಸಂಪೂರ್ಣತೆ ಅಂತ ಕರಿಬಹುದು, ಸಚ್ಚಿದಾನಂದ ಅಂತ ಕರಿಬಹುದು. ಅದು ಅತೀಂದ್ರಿಯ ಸುಖ. ಅದು ಇಂದ್ರಿಯಗೆ ಗೋಚರವಾಗುವಂಥದ್ದಲ್ಲ. ಆದರೆ ಶಬ್ದ ಇಂದ್ರಿಯ ಗೋಚರ, ಸ್ಪರ್ಶ ಇಂದ್ರಿಯ ಗೋಚರ, ರೂಪ ಇಂದ್ರಿಯ ಗೋಚರ, ರಸ ಇಂದ್ರಿಯ ಗೋಚರ, ಗಂಧ ಇಂದ್ರಿಯ ಗೋಚರ. ಈ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎನ್ನುವ ಈ ವಿಷಯಾಸಕ್ತಿಗಳೆಲ್ಲವನ್ನ ತ್ಯಜಿಸಿ ಈ ಯಾವ ಇಂದ್ರಿಯಗಳಿಗೂ ಗೋಚರವಾಗದೆ ಇರುವಂತದ್ದೇ ಅತೀಂದ್ರಿಯ ಸುಖ, ಅತೀಂದ್ರಿಯ ಶಾಂತಿ. ಇಂದ್ರಿಯಕ್ಕೆ ಸಿಗುವುದಲ್ಲ ಅಂದ ಮೇಲೆ ಇಂದ್ರಿಯಗಳಿಂದ ಸಿಗುವುದೆಲ್ಲವನ್ನ ಬಿಡಲು ನಾವು ಮನಸ್ಸು ಮಾಡಬೇಕಾಗ್ತದೆ. ಕರ್ಮದಿಂದ ಸಿಗೋದಲ್ಲ, ಸಂಕಲ್ಪದಿಂದ ಸಿಗೋದಲ್ಲ, ಶಬ್ದದಿಂದ ಸಿಗೋದಲ್ಲ ಅಂದ ಮೇಲೆ ಶಬ್ದ ಯಾಕೆ ಬಳಸಬೇಕು ಹೆಚ್ಚಿಗೆ? ಕರ್ಮದಲ್ಲಿ ಯಾಕೆ ಅಷ್ಟೊಂದು ಮುಳುಗಬೇಕು? ಸಂಕಲ್ಪದಲ್ಲಿ ಯಾಕೆ ಅಷ್ಟೊಂದು ಹೋಗಬೇಕು? ನಾವು ಯಾವ ಕಡೆ ಹೋಗಬೇಕು ಅನ್ನುವಂತ ಗುರಿಯನ್ನ ಇಟ್ಟುಕೊಂಡಿದ್ದೇವೆ, ಆ ಕಡೆ ಹೋಗೋ ಬದಲಿಗೆ ಅಪೋಸಿಟ್ ಆಗಿ ಹೋದ್ರೆ ಎಷ್ಟು ವರ್ಷ ಪ್ರಯಾಣ ಮಾಡಿದ್ರು ನಾವು ಗುರಿ ಮುಟ್ಟಬಲ್ಲಿವಿ? ಬೇಕಾಗಿರೋದು ಸ್ವೀಟ್ ಸೈಲೆನ್ಸ್. ಆದ್ರೆ ಬರೀ ಶಬ್ದ, ಬರೀ ಕೂಗಾಟ, ಹಾರಾಟ, ಚೀರಾಟ, ಅವ್ರಂಗೆ ಇವ್ರಂಗೆ, ಪರಚಿಂತನೆ, ಪರದರ್ಶನ, ಈರ್ಷ್ಯ, ದ್ವೇಷ, ಹೋಗ್ಬೇಕಾಗಿರೋದಿಲ್ಲಿ, ಏನೋ ಹೋಗ್ತಿರೋದಿಲ್ಲಿ. ಹೋಗ್ಬೇಕಾಗಿರೋದು ಪೂರ್ವದ ಕಡೆ ಅಂದಾಗ ನಾವು ಪ್ರಯಾಣ ಮಾಡ್ತಿದೀವಿ, ಈಗ ಪಶ್ಚಿಮದ ಕಡೆ. ಸಿಗೋದು ಯಾವಾಗ ನಮಗೆ ದಿಕ್ಕು ಗುರಿ? ಯಾರು ಏನು ಬೇಕಾದ್ರೂ ಮಾಡ್ಲಿ, ತಲೆ ಕೆಡಿಸ್ಕೊಳ್ಬೇಡಿ. ಯಾರು ಏನು ಬೇಕಾದ್ರೂ ಹೇಳಿ, ತಲೆ ಕೆಡಿಸ್ಕೊಳ್ಬೇಡಿ. ನಿಜವಾಗಿಯೂ ಸಂಗಮ ಯುಗದಲ್ಲಿ ನೀವು ಸಕ್ಸಸ್ಫುಲ್ ಆಗಬೇಕು, ಸಮರ್ಥರಾಗಬೇಕು, ಸಾರ್ಥಕ ಆಗಬೇಕು, ಅರ್ಥಪೂರ್ಣ ಆಗಬೇಕು. ಅಂತಿಮದಲ್ಲಿ ನೀವು ಅನೇಕರಿಗೆ ಜೀವನ್ ಮುಕ್ತಿಯನ್ನ ನೀಡಬೇಕು ಅಂತಂದ್ರೆ ಯಾರ ಮಾತಿಗೂ ಕಿವಿ ಕೊಡಬೇಡಿ. ಸೈಲೆನ್ಸ್, ಸೈಲೆನ್ಸ್, ಸೈಲೆನ್ಸ್. ಅಂಡರ್ ಗ್ರೌಂಡ್ ಹೋಗ್ಲೇಬೇಕು ನೀವು. ಮ್ಯಾಪ್ ಕೊಟ್ಟಿದಾರಷ್ಟೇ. ಜ್ಞಾನ 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 ಅಂದ್ರೆ ಬೇರೆ ಏನು ಅಲ್ಲ, ಒಂದು ಬ್ಲೂ ಪ್ರಿಂಟ್ ಅಷ್ಟೇ, ಅದು ಒಂದು ಮ್ಯಾಪ್ ಅದಷ್ಟೇ. ಹೇಗೆ ಗೂಗಲ್ ಅಲ್ಲಿ ಒಂದು ಮ್ಯಾಪ್ ನೋಡಿದ ತಕ್ಷಣನೇ ನಾವು ಊರು ಮುಟ್ಟಕ್ಕಾಗಲ್ಲ, ಮ್ಯಾಪ್ ಸಹಾಯ ಪಡ್ಕೊಂಡು ಆ ಮುಖೇನ ನಾವು ಹೋಗ್ತಾ ಹೋಗ್ಬೇಕು. ಹೇಗೋ ಹಾಗೆ ನಮಗೆ ಭಗವಂತ ಕೊಟ್ಟಿರುವ ಮ್ಯಾಪ್ ಈ ಶ್ರೀಮತ, ಈ ಜ್ಞಾನ, ಅದನ್ನ ಆಧಾರವಾಗಿಟ್ಟುಕೊಂಡು ನಾವು ಆ ಶ್ರೀಮತದ ದಾರಿಯಲ್ಲಿ ನಡೀತಾ 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 ಹೋದಾಗ ಮಾತ್ರ ನಮಗೆ ನಾವು ಆ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ. ಕೂತ್ಕೊಳ್ಬೇಕು,
ಅಂಡರ್ ಗ್ರೌಂಡ್ ಹೋಗ್ಬೇಕು. ಅಂಡರ್ ಗ್ರೌಂಡ್ ಅಂತಂದ್ರೆ ಅಲ್ಲಿ ಯಾವುದೇ ಜಗದ ಗಲಿಬಿಲಿ ತಟ್ಟಬಾರದು. ಯಾವುದೇ ಜಂಜಾಟಗಳಿರಬಾರದು, ಯಾವುದೇ ವ್ಯವಹಾರಗಳ ಗದ್ದಲ ಇರಬಾರದು. ಅದು ಇರುತ್ತೆ, ಏನೂ ಇಲ್ಲ, ಎಲ್ಲರಿಗೂ ಶರೀರ ಇದೆ, ಎಲ್ಲರಿಗೂ ಸಂಬಂಧಗಳಿದೆ. ಅಯ್ಯೋ ಅಣ್ಣವ್ರೆ ನಂಬದಂಗೆ, ಅಯ್ಯೋ ಅಕ್ಕೋರು ಹಿಂಗಂಗೆ ಹಂಗೆ ಹರ್ಕೊಂಡು ಪರ್ಚ್ಕೊಂಡು ಹೇಳಿದ್ರೆ ಎಲ್ಲರಿಗೂ ಇದೆ, ಎಲ್ಲರಿಗೂ ಶರೀರ ಇದೆ ಅಂದ ಮೇಲೆ ಒಂದಷ್ಟು ಸಂಬಂಧ, ಒಂದಷ್ಟು ವ್ಯವಹಾರ, ಒಂದಷ್ಟು ತಲೆಬಿಸಿ ಆಗುವ ವಿಚಾರ ಇದ್ದೇ ಇರುತ್ತೆ. ಯಾರಿಗಿಲ್ಲ ಹೇಳಿ? ಬ್ರಹ್ಮನಿಗೂ ಇತ್ತು, ಮಮ್ಮನಿಗೂ ಇತ್ತು, ದಾದಿಗಳಿಗೂ ಇತ್ತು. ಅವ್ರು ಏನ್ ಮಾಡಿದ್ರು? ಸೈಡ್ ಲೈನ್ ಮಾಡಿದ್ರು, ಎಲ್ಲವನ್ನ ಸರಿಸಿದ್ರು. ನನಗೇನು ಬೇಕು, ನಾನು ಎಲ್ಲಿದ್ದೀನಿ, ಎಲ್ಲಿಗೆ ಹೋಗ್ಬೇಕು ಅಷ್ಟೇ ನೋಡ್ಕೊಂಡ್ರು. ಕೂತ್ಕೊಂಡ್ರು ಅಂಡರ್ ಗ್ರೌಂಡ್ ಅಲ್ಲಿ. ಹೊರಗಡೆ ಬೆಂಕಿ ಹಚ್ತಾ ಇದ್ದಾರೆ, ಹೊರಗಡೆ ಕಲ್ಲು ತೂರ್ತಾ ಇದ್ದಾರೆ, ಹೊರಗಡೆ ಹಿಂಸೆ ಮಾಡ್ತಿದ್ದಾರೆ. ಅವಾಗ್ಲೂ ಕೂಡ ಅಂಡರ್ ಗ್ರೌಂಡ್ ಹೋಗಿದ್ರು. ಸಮುದ್ರದ ಆಳದಲ್ಲಿ ಪ್ರಶಾಂತವಾಗಿರುವಂತೆ ತಮ್ಮ ಮನಸ್ಥಿತಿನ ಆಳಕ್ಕೆ ತೆಗೆದುಕೊಂಡು ಹೋಗಿ ಜಗತ್ತಿನ ಗದ್ದಲದಿಂದ ದೂರವಾದ ಪ್ರಶಾಂತವಾದ ಶಾಂತಿ ಅನುಭೂತಿಗಾಗಿ ಅವರು ಕೂತರು. 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ ಅಲ್ಲ, ಬರೋಬ್ಬರಿ 12 ವರ್ಷದವರೆಗೂ ಕೂತರು. ಯಾವುದೇ ಒಂದು ನಿರ್ಮಾಣ ಮಾಡಬೇಕು ಅಂತಂದ್ರೆ ಅದನ್ನು ಎಷ್ಟು ಎತ್ತರ ಕಟ್ಟಬೇಕು, ಅದು ಯಾವುದೇ ಕಟ್ಟಡ ಆಗಿರ್ಬೋದು, ಗೋಪುರ ಆಗಿರ್ಬೋದು, ಮೂರ್ತಿ ಆಗಿರ್ಬೋದು, ಏನಾದರೂ ಸರಿ, ಅದು ಎಷ್ಟು ಎತ್ತರ ನಮಗೆ ಕಣ್ಣಿಗೆ ಕಾಣಿಸ್ತದೆಯೋ, ಎಷ್ಟು ಎತ್ತರದಲ್ಲಿ ಅದು ತಲೆ ಎತ್ತಿ ನಿಲ್ಲಬೇಕು ಅಂತ ನಾವು ಅನ್ಕೊಳ್ತೇವೆಯೋ, ಅದರ ಆಳವು ಅಷ್ಟೇ ಇರುತ್ತೆ ಅನ್ನೋದನ್ನು ನಾವು ಮರಿಬಾರದು. ಅಷ್ಟು ಎತ್ತರ ನಿಂತಿದ್ರೆ ಅಷ್ಟು ಆಳದಲ್ಲಿ ಅದು ಬೇರೂರಿದೆ. ಮರವು ಕೂಡ ಎಷ್ಟು ಎತ್ತರದಲ್ಲಿ, ಎಷ್ಟು ಬಲಿಷ್ಠವಾಗಿ, ಎಷ್ಟು ವಿಸ್ತಾರವಾಗಿದೆ ಅಂದ್ರೆ ಅಷ್ಟೇ ಆಳವಾಗಿ, ಅಷ್ಟೇ ಗಟ್ಟಿಯಾಗಿ ಅದರ ಬೇರುಗಳು ಕೆಳಗಡೆ ಇಳಿದಿದೆ ಅನ್ನೋದು ನಮ್ಮ ಗಮನದಲ್ಲಿರಬೇಕು. ಹಾಗೆ ನಾವು ಜೀವನದಲ್ಲಿ ಎತ್ತರದಲ್ಲಿ ಬೆಳಿಬೇಕು, ಶಾಂತಿಯ ಶಿಖರವನ್ನ ಮುಟ್ಟಬೇಕು ಅಂದ್ರೆ ಅಷ್ಟೇ ಅಂಡರ್ ಗ್ರೌಂಡ್ ಅಲ್ಲಿ ಆಳವಾಗಿ ಭದ್ರ ಬುನಾದಿ ಹಾಕಿರಬೇಕಾಗತ್ತೆ. ವಿಶ್ವದ ಮುಂದೆ ಪ್ರತ್ಯಕ್ಷ ಆಗುವ ಶ್ರೀ ಲಕ್ಷ್ಮೀನಾರಾಯಣರ ಸಮಾನ ಬ್ರಹ್ಮ ಮಮ್ಮರವರು ಆಗ್ಬೇಕು, ಪ್ರಜಾಪಿತ ಆಗ್ಬೇಕು ಅಂತಂದ್ರೆ ಸುಮ್ಮನೆ ಆಗ್ಲಿಲ್ಲ. ಅಷ್ಟು ಆಳವಾಗಿ ಅವರು ಕಟ್ಟಿಕೊಂಡ್ರು ತಮ್ಮ ಬುನಾದಿಯನ್ನ. 12 ವರ್ಷಗಳ ಕಾಲ ಅಲುಗಾಡದೆ ಅಚಲವಾಗಿ ಇಟ್ಟುಕೊಂಡ್ರು ತಮ್ಮ ಸ್ಥಿತಿಯನ್ನ. ಹೊರಗಡೆಯಿಂದ ಅವ್ರಿಗಿರುವಷ್ಟು ಇವತ್ತು ನಮಗೆ ನಿಜಕ್ಕೂ ಏನೂ ಇಲ್ಲ ಈ ಸದ್ಯಕ್ಕಂತೂ. ನಾಳೆ ಏನೋ ನನಗೂ ಗೊತ್ತಿಲ್ಲ, ಇವತ್ತು ಇನ್ನೊಂದು ಕ್ಷಣಕ್ಕೆ ಏನಾಗುತ್ತೆ ನನಗೂ ಗೊತ್ತಿಲ್ಲ, ಆಗಬಹುದು, ಅವಾಗಿನಕ್ಕಿಂತ ಜಾಸ್ತಿ ಬೀಸಬಹುದು ಗಾಳಿ ಹೊರಗಡೆ. ಆಮೇಲೆ ಈ ಕ್ಷಣಕ್ಕಿಲ್ಲ, ನಮ್ಗೆ ಇಲ್ಲಿ ತನಕ ಆಗಿಲ್ಲ ಆ ತರ. ಅಷ್ಟು ಪ್ರಶಾಂತತೆ ಇದೆ ನಮಗೆ. ನಮಗೆ ಯಾರು ಕಲ್ಲು ಹೊಡೆಯೋರಿಲ್ಲ, ನಮಗೆ ಯಾರು ಬೆಂಕಿ ಹಚ್ಚೋರಿಲ್ಲ, ನಮಗೆ ಯಾರು ಬಂದು ಗದ್ದಲ ಮಾಡೋರಿಲ್ಲ, ನಮಗ ಯಾರು ಕೂಡ ಸಂಬಂಧಿಕರು ಬಂದು ಯಾಕೆ ಮಾಡ್ತೀಯ ಅಂತ ಬಂದು ನಮ್ಮನ್ನ ತಡೆಯೋರು ಇಲ್ಲ. ಈಗ ಫ್ರೀಡಮ್, ಸ್ವತಂತ್ರ ಸಿಕ್ಕಿದೆ, ಬುದ್ಧಿ ಬಂದಿದೆ, ಇದರಲ್ಲಿ ಉದಾಹರಣೆಗಳಿದೆ, ಜೊತೆಗೆ ಕೋಟ್ಯಾಂತರ ಸಮೂಹದ ಸಂಬಂಧದ ಪರಿವಾರ ಇದೆ. ಈಗ ಏನ್ ಬೇಕಿನ್ನು? ಆಳವಾಗಿ ಹೋಗ್ಲಿಕ್ಕೆ ಏನ್ ಕೊರತೆ ಆಗ್ತಾ ಇದೆ ನಮಗೀಗ? ಜ್ಞಾನ ಸಿಕ್ಕಾಗಿದೆ. ಹೇಗೆ ಮಾಡಿದ್ರು ಅಂತ ಉದಾಹರಣೆ ಮೂರ್ತಿಗಳು ಕಣ್ಣೆದರಲ್ಲಿದ್ದಾರೆ. ಸ್ವತಂತ್ರ ಇದೆ, ಯಾವ ಅಡ್ಡಿ ಆತಂಕಗಳಿಲ್ಲ. ಯಾಕೆ ಹೋಗಕ್ಕಾಗ್ತಿಲ್ಲ ಅಂದ್ರೆ ನೆಪ ಹೇಳ್ತೀವಿ. ನನ್ನ ಮಕ್ಕಳು ಹಂಗೆ, ನನ್ನ ಹೆಂಡತಿ ಹಿಂಗೆ, ನನ್ನ ಅಕ್ಕ ಹಂಗೆ, ನನ್ನ ತಾಯಿ ಹಿಂಗೆ, ನನ್ನ ತಂದೆ ಹಂಗೆ, ನನ್ನ ಜವಾಬ್ದಾರಿ ಇದೆ, ನಾನು ಬ್ಯುಸಿ ಇದ್ದೀನಿ, ಕೆಲಸ ಇದೆ. ನನ್ನನ್ನೆಲ್ಲ ಏನೂ ಅಲ್ಲ, ನನ್ನನ್ನೆಲ್ಲ ಏನೂ ಅಲ್ಲ. ನಲ್ಲ ಅಂದ್ರೆ ಪತಿ. ಹೆಂಡತಿ ಹೇಳ್ತಾಳೆ ನನ್ನ ಗಂಡ ಏನೂ ಅಲ್ಲ, ಹಾಲಲ್ಲ, ಮೊಸರಲ್ಲ, ಬೆಣ್ಣೆವಲ್ಲ, ತುಪ್ಪವಲ್ಲ. ಯಾಕವಲ್ಲ?
ಯಾಕಲ್ಲ ಅಂದ್ರೆ ಮನೆಗಿಲ್ಲ ಅದಕ್ಕೆ ವಲ್ಲ ಅಂತ. ಹಂಗಾಯ್ತು ನಮ್ಮ ಬದುಕು. ಯಾಕಿಷ್ಟು ಆಳವಾದ ಕ್ಲಾಸ್ಗಳು ಇವರಿಗೆ ಒಳಗೆ ಹೋಗೋದೇ ಇಲ್ಲ? ಯಾಕೆ ಇವರಿಗೆ ಶಾಂತವಾಗಿ ಕೂತ್ಕೊಳ್ಳೋಕೆ ಬರೋದೇ ಇಲ್ಲ? ಯಾಕೆ ತಪಸ್ಸಂದ್ರೆ ಇವರಿಗೆ ಅಲರ್ಜಿ? ಯಾಕಂದ್ರೆ ಆಸಕ್ತಿ ಇಲ್ಲ, ದೃಢ ನಿರ್ಧಾರ ಇಲ್ಲ, ಏನ್ ಮಾಡ್ಬೇಕು ಅನ್ನೋ ಕ್ಲಾರಿಟಿ ಇಲ್ಲ, ಅದನ್ನು ಕೇಳಿಕೊಳ್ಳುವ ಆಲಿಸುವ ಒಂದು ಪೇಷನ್ಸ್, ಸಹನೆ ಇಲ್ಲ. ಎಲ್ಲ ಫಾಸ್ಟ್ ಫುಡ್ ಹಿಂಗ್ ಆರ್ಡರ್ ಮಾಡಿದ ತಕ್ಷಣ ಹಿಂಗ್ ಬಂದು ಬಿಡಬೇಕು. ಜೊಮ್ಯಾಟೊ ತರ, ಸ್ವಿಗ್ಗಿ ತರ, ಅಮೆಜಾನ್ ತರ ಆಗ್ಬಿಡ್ಬೇಕೆಲ್ಲ. ಈ ಬಟನ್ ಒತ್ತಿದ ತಕ್ಷಣ ಅಲ್ಲಿ ಮನೆಗೆ ಬಂದ್ಬಿಡ್ಬೇಕು, ಡೋರ್ ಬೆಲ್ ಹೊತ್ಕೊಂಡು ಅವ್ರು ಊಟ ತಗೊಳ್ಳಿ, ಪ್ರಾಡಕ್ಟ್ ತಗೊಳ್ಳಿ. ಹಂಗಲ್ಲ ಇದು ಆಧ್ಯಾತ್ಮ. ಸ್ವಲ್ಪ ಸಹನೆ, ಸ್ವಲ್ಪ ತ್ಯಾಗ ಖಂಡಿತ ಬೇಕು. ಇಲ್ಲಿ ಸಹನೆ ಮತ್ತು ತ್ಯಾಗ ಇಲ್ಲದ ಹೊರತು ನಿನ್ನ ಅರ್ಜೆಂಟಿಗೆ ಇಲ್ಲಿ ಏನೂ ಆಗೋದಿಲ್ಲ. ಇಲ್ಲಿ ಸೃಷ್ಟಿ ನಿಯಮ ಎಲ್ಲರಿಗೂ ಒಂದೇ. ಇಲ್ಲಿ ಬ್ರಹ್ಮನಿಗೂ ಬೇರೆ ಇಲ್ಲ, ಮಮ್ಮರವ್ರಿಗೂ ಬೇರೆ ಇಲ್ಲ, ಲಿಂಗರಾಜಣ್ಣಗೂ ಬೇರೆ ಇಲ್ಲ, ನಿಮಗೂ ಬೇರೆ ಇಲ್ಲ. ಮಾಡಿದ್ರೆ ಎಲ್ಲರಿಗೂ ಇದೆ, ಮಾಡಿಲ್ಲ ಏನೂ ಇಲ್ಲ. ಯಾರು ನಿಮ್ಮನ್ನು ಮಾಡಕ್ ಬೇಡ ಅಂದಿದ್ದಾರೆ? ಯಾರು ಕೂತ್ಕೊಳ್ಳಕ್ ಬೇಡ ಅಂದಿದ್ದಾರೆ? ಎಲ್ಲರೂ ಕೂತ್ಕೊಳ್ಬಹುದು, ಎಷ್ಟೊತ್ತು ಬೇಕಾದ್ರೂ ಕೂತ್ಕೊಳ್ಬಹುದಲ್ಲ. ಏನಾದ್ರೂ ತೊಂದರೆ ಇದೆಯಾ? ಅಯ್ಯೋ ನೋಡ್ರೆ ನನಗೆ ಆ ತರ ನೋವಿದೆ, ಈ ತರ ನೋವಿದೆ. ಇದೆಲ್ಲ ನೋವು, ಇದೊಂದು ಸಮಸ್ಯೆ, ಇದೊಂದು ಕಾರಣ ನೀವು ಇವಾಗ ಕೊಡ್ತೀರಲ್ಲ. ಮುಂದೆ ಇದೆ ಮಾರಿ ಹಬ್ಬ, ಅಭಿ ಪಿಕ್ಚರ್ ಬಾಕಿ ಹೈ, ಸ್ವಲ್ಪ ತಡೀರಿ. ನೀರು ನೀರು, ಗಾಳಿ ಗಾಳಿ ಅನ್ನಬೇಕಾಗತ್ತೆ. ನಿಂತ ನೆರದಲ್ಲಿ ನಿಲ್ಲಕ್ಕೆ ಬಿಡಂಗಿಲ್ಲ, ಬೆಂಕಿ ಬೀಳ್ತವೆ. ಅಪಾಯ ಕಟ್ಟಿಟ್ಟ ಬುತ್ತಿ, ಕತ್ತಿ ಹಿಡ್ಕೊಂಡು ಓಡಾಡ್ತಾರೆ ನಿಮ್ಮಿಂದೆ. ಸಿಕ್ಕಲ್ಲಿ ಹಿಂಸೆ ಆಗತ್ತೆ ನಿಮಗೆ. ಎಲ್ಲಿ ತಿರುಗಿದ್ರಲ್ಲಿ ಚುಚ್ಚುತ್ತಾನೆ ಇರ್ತಾರೆ. ಅವಾಗ ಕೂತ್ಕೊಳ್ತೀರೇನು? ಅವಾಗ ಕೊಡ್ತೀರಿ ಹೋಗಿ? ಇವತ್ತು ಕೊಡುವ ಕಾರಣ ನಿಜಕ್ಕೂ ಕಾರಣನೇ ಅಲ್ಲ. ನಾಳೆ ದಿನ ನಿಮಗೆ ಅನ್ಸುತ್ತೆ, ಅಷ್ಟು ಅಸಹ್ಯ ಅನ್ಸುತ್ತೆ ಅಂದ್ರೆ, ಅಯ್ಯೋ ಈ ಕಾರಣಕ್ಕೆ ನಾನು ಅವಾಗ ಕೂಡ್ಲಿಲ್ವಾ, ಇವ್ರಿಗೋಸ್ಕರ ನಾನು ಅವಾಗ ಕೂಡ್ಲಿಲ್ವಾ? ಯಾವ ಭ್ರಮೆಯಲ್ಲಿದ್ದೀರಿ ನೀವಿನ್ನು? ಯಾರಿಗೋಸ್ಕರ ಹೇಳ್ತಿದ್ರಿ ಕಾರಣ? ಏನ್ ನೀವಿಲ್ಲ ಅಂದ್ರೆ ಯಾರು ಇರಲ್ಲ ಹೇಳಿ. ಇಲ್ಲಿ ನೀವು ಮಾಡಿಲ್ಲ ಅಂದ್ರೆ ಏನು ನಿಲ್ಲೋದಿದೆ ಹೇಳಿ? ಈಗ ಇಷ್ಟೇ ಆಸಕ್ತಿಯ ಕೊರತೆ. ನಿಮ್ಗೇನು ಬೇಕಿದೆ, ಏನ್ ಮಾಡ್ಬೇಕು ಅನ್ನೋ ಕ್ಲಾರಿಟಿ ಇಲ್ಲ ನಿಮ್ಗಿನ್ನೂ ಸರಿಯಾಗಿ. ಕೆಲವರು ಇದ್ದವ್ರಿಗೂ ಕೂಡ ಅದರ ಬಗ್ಗೆ ಆಸಕ್ತಿ ಇಲ್ಲ, ಸಹನೆ ಇಲ್ಲ. ಅದಕ್ಕೆ ಬಾಬರವರು ಪದೇ ಪದೇ ಹೇಳ್ತಾರೆ, ಘನತೆಯಿಂದ ಇರಿ. ನೀವು ಸಣ್ಣವರಲ್ಲ, ವಿಶ್ವದ ಮಾಲೀಕರಾಗ್ಲಿಕ್ಕೆ ಹೊರಟವರು, ಶಾಂತಿಯ ಶಿಖರ ಏರ್ಲಿಕ್ಕೆ ಹೊರಟವರು ನೀವು. ಹುಡುಗಾಟಿಕೆ ಬೇಡ, ಕಾರಣಗಳು ಬೇಡ, LKG UKG ಮಕ್ಕಳ ತರ ನೆಪಗಳನ್ನ ಕೊಡಬೇಡಿ. ಕೂತ್ಕೊಳ್ಳಿ ಅಂತ ಹೇಳಿದರೆ ಘನತೆಯಿಂದ ಇರಿ, ಮಧುರರಾಗಿರಿ, ಸಿಹಿ ಸಿಹಿಯಾಗಿರ್ಬೇಕು. ಒಂದು ಗಂಭೀರತೆ ಇರಬೇಕು ನಮ್ಮಲ್ಲಿ. ನಮ್ಮ ಮುಖಮಂಡಲವನ್ನ ನೋಡಿದ ಪ್ರತಿಯೊಬ್ಬರಿಗೂ ಅನ್ನಿಸಬೇಕು, ಇವರು ನನಗಿಂತ ಡಿಫರೆಂಟ್ ಅಂತ. ಒಪ್ಕೋಬೇಕು ಅವ್ರ ಮನಸ್ಸು, ಆತ್ಮಸಾಕ್ಷಿ. ನೀವು ಬೋರ್ಡ್ ಹಾಕೊಂಡು ಓಡಾಡಬೇಕಾಗಿಲ್ಲ, ನಾನು ಪುರುಷಾರ್ಥಿ ಅಂತ. ನಿಮ್ಮ ಮುಖಮಂಡಲ ನೋಡಿದ ತಕ್ಷಣ ಅವರಿಗೆ ಅನ್ನಿಸಬೇಕು, ನನಗಿಂತ ಇವರು ಶ್ರೇಷ್ಠ, ನನಗಿಂತ ಇವರು ಮೇಲೆ ಇದ್ದಾರೆ, ಇವರನ್ನ ನಾವು ಫಾಲೋ ಮಾಡಬೇಕು ಅಂತ ಅನ್ನಿಸ್ಬೇಕು. ನಮ್ಮ ಕಣ್ಣು ಪವಿತ್ರ ಕುಂಡಗಳಾಗಿರ್ಬೇಕು. ನಮ್ಮ ದೃಷ್ಟಿ ತಗೊಳ್ಳೋಕೆ ಮುಂದೆ ಒಂದು ದಿನ ಅಷ್ಟು ಜನ ಸಾಲಾಗಿ ನಿಲ್ಲಬೇಕು ಅಂದ್ರೆ ಇವಾಗ
ಯಥೇಚ್ಛವಾಗಿ ನಾವು ಓಡಾಡ್ತಾ ಇದ್ದೀವಿ ಅಂತಂದಾಗ ಇವಾಗ್ಲಿಂದಾನೇ ಆ ಪ್ರಾಕ್ಟೀಸ್ ಮಾಡಿ ನನ್ನ ದೃಷ್ಟಿ ಎಲ್ಲಿ ಹೋಗ್ತಾ ಇದೀವಿ ಅದೆಲ್ಲ ಪಾವನ ಆಗ್ತಾ ಇದೆ ಅಂತ ನೀವೇ ಅನುಭವ ಮಾಡ್ಲಿಲ್ಲ ಅಂದ್ರೆ ತಗೊಳ್ಳೋರ್ಗೆ ಹೆಂಗ್ ಗೊತ್ತಾಗುತ್ತೆ? ಕೊಡೋರಿಗೆ ಗೊತ್ತಿಲ್ಲ ಅಂದ್ರೆ ತಗೊಳ್ಳೋರಿಗೆ ಹೆಂಗ್ ಗೊತ್ತಾಗತ್ತೆ? ಅಂತಿಮದಲ್ಲಿ ಯೋಗಿ ಆಗಲ್ಲ, ಆಲ್ರೆಡಿ ಯೋಗಿ ಅಂತ ಅನ್ಕೊಳ್ಳಿ, ಆಲ್ರೆಡಿ ಸಾಧಕರು ಅನ್ಕೊಳ್ಳಿ, ಆಲ್ರೆಡಿ ಶಾಂತಿಯ ಕುಂಡ ಅನ್ಕೊಳ್ಳಿ. ನೀವು ಕೂತ್ಕೊಳ್ಳಿ, ಯೋಗದಲ್ಲಿ ಅನುಭವ ಮಾಡಿ 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 ಆತ್ಮದ ಸ್ವಧರ್ಮದಲ್ಲಿ ಇದ್ದು 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 ಪ್ರಪಂಚದ ಎಲ್ಲ ವ್ಯರ್ಥ ಮಾತುಗಳನ್ನ ಒಂದು ಡಸ್ಟ್ಬಿನ್ಗೆ ಹಾಕ್ಬಿಡಿ. ಬೇರೆ ಯಾರೇ ಪರಚಿಂತನ ಮಾಡ್ಲಿಕ್ಕೆ ಬಂದ್ರು, ಪರದರ್ಶನ ಮಾಡಿಸ್ಲಿಕ್ಕೆ ಬಂದ್ರು, ವ್ಯರ್ಥ ಮಾತಾಡ್ಲಿಕ್ಕೆ ಬಂದ್ರು, ಈ ಸಂಸಾರ, ಹಣ, ಆಸ್ತಿ, ಅಧಿಕಾರದ ಚಿಂತೆಗಳನ್ನ ಮಾತಾಡ್ಲಿಕ್ಕೆ ಬಂದ್ರೆ ಕಸದ ಬುಟ್ಟಿ ಅಲ್ಲ ನನ್ನ ಕಿವಿ ಅಂತ ಹೇಳಿಬಿಡಿ. ಅಲ್ಲಿದೆ ಡಸ್ಟ್ಬಿನ್, ಹಾಕಿ ಹೋಗಿ ಅಂತ ಅವರಿಗೋಸ್ಕರನೇ ಹಾಕಿ. ಮನೆಯಲ್ಲಿ ಒಂದು ಕಸಕ್ಕಾಗಿ ಡಸ್ಟ್ಬಿನ್ ಮಾಡ್ತಿರಲ್ಲ, ಅದೇ ತರ ಇನ್ನೊಂದಕ್ಕೂ ಒಂದು ದೊಡ್ಡದು ಶೃಂಗಾರ ಮಾಡಿ ಅದಕ್ಕೆ ಒಂದು ನೀಟಾಗಿ ಅದಕ್ಕೆ ಒಳ್ಳೆ ಡಿಸೈನ್ ಮಾಡಿ, ಒಂದಷ್ಟು ಸಾಧ್ಯ ಆದ್ರೆ ಅದಕ್ಕೆ ಡೆಕೋರೇಷನ್ ಮಾಡಿ ಒಂದು ಬರೆದು ಹಾಕಿಬಿಡಿ. ನಿಮ್ಮ ವ್ಯರ್ಥ ಆಲೋಚನೆಗಳು, ವ್ಯರ್ಥ ಮಾತುಗಳೆಲ್ಲವನ್ನ ಇಲ್ಲಿ ಹಾಕಿ ಅದಕ್ಕೆ ನನ್ನೊಳಗಡೆ ಜಾಗ ಇಲ್ಲ ಅಂತ ಬರೆದು ಬಿಡಿ. 100% ಇದು ಮಾಡಿ. ನಿಮ್ಮ ಮನೆಗೆ ಯಾರೇ ಬರಲಿ ಅಥವಾ ನೀವು ಎಲ್ಲೇ ಹೋಗ್ತೀರಿ ಅಂದ್ರೆ ಒಂದು ಹ್ಯಾಂಡ್ ಬ್ಯಾಗ್ ಮಾಡ್ಕೊಂಡ್ಬಿಡಿ, ಅದ್ರ ಮೇಲೆ ಬರೆದು ಬಿಡಿ. ವ್ಯರ್ಥ ಮಾತು, ವ್ಯರ್ಥ ವಿಚಾರಗಳಿಗೆ ನನ್ನೊಳಗಡೆ ಜಾಗ ಇಲ್ಲ, ಬೇಕಾದ್ರೆ ದಯವಿಟ್ಟು ಕ್ಷಮಿಸಿ ಇದ್ರೊಳಗಡೆ ಹಾಕಿ ಅಂತ ಹೇಳಿ ತೆಗೆದು ಬಿಡಿ ಚೀಲನ. ಅದ್ರ ಮೇಲೆ ಬರೆದಿರಿ. ನಿಮ್ಮ ಕೆಟ್ಟ ಆಲೋಚನೆಗಳು, ಕೆಟ್ಟ ಮಾತುಗಳು ಅಥವಾ ವ್ಯರ್ಥ ಆಲೋಚನೆಗಳು, ವ್ಯರ್ಥ ಮಾತುಗಳು ನಿಮ್ಮಲ್ಲಿ ಭಾರ ಆಗಿದ್ರೆ ಈ ಚೀಲದೊಳಗಡೆ ಹಾಕಿ, ನನ್ನೊಳಗಡೆ ಜಾಗ ಇಲ್ಲ ಅಂತ. ಇದು ಮಾಡದ ಹೊರತು ನಾವು ಶ್ರೇಷ್ಠ ಆಗ್ಲಿಕ್ಕೆ ಆಗೋದಿಲ್ಲ. ಒಂದು ದೊಡ್ಡದನ್ನ ಪಡಿಬೇಕು ಅಂದ್ರೆ ದೊಡ್ಡ ಸಾಧನೆಯ ಮೆಟ್ಟಿಲನ್ನೇ ಏರಬೇಕು, ದೊಡ್ಡ ತ್ಯಾಗವನ್ನೇ ಮಾಡಬೇಕು, ದೊಡ್ಡ ಸಹನೆಯನ್ನೇ ಮಾಡಬೇಕಾಗಿ ಬರುತ್ತೆ. ಆದರೆ ನಿಜಕ್ಕೂ ಇದು ಎಷ್ಟು ಸುಲಭ ಅಂದ್ರೆ ಅಷ್ಟು ಸುಲಭ. ಮಾತಾಡೋದು ಸುಲಭನ, ಸುಮ್ಮನಿರೋದು ಸುಲಭನ? ಆಕ್ಚುಲಿ ಮಾತಾಡೋದು ಕಷ್ಟ, ಮಾತಾಡಕ್ ಬರಲ್ಲ ಅಂತ ಅನ್ಬೇಕು. ಮೌನವಾಗಿರೋದಕ್ಕೇನು ಬರಬೇಕು? ಮಾತಾಡೋದಕ್ಕೆ ಯುಕ್ತಿ ಬೇಕು, ಮೌನವಾಗಿರೋದಕ್ಕೇನು ಯುಕ್ತಿ ಬೇಕು? ಮಾತಾಡೋದಕ್ಕೆ ಬುದ್ಧಿವಂತಿಕೆ ಬೇಕು, ಮೌನದಲ್ಲಿರ್ಲಿಕ್ಕೇನು ಬುದ್ಧಿವಂತಿಕೆ ಬೇಕು? ಮಾತನಾಡ್ಲಿಕ್ಕೆ ಧೈರ್ಯ ಬೇಕು, ಮೌನವಾಗಿರ್ಲಿಕ್ಕೇನು ಬೇಕು? ಆದ್ರೆ ಇದು ಎಷ್ಟು ಮಜಾ ಇದೆ ಅಂದ್ರೆ ಮಾತಾಡೋದು ಸುಲಭ ಆಗಿದೆ, ಮೌನವಾಗಿರೋದು ಕಷ್ಟ ಆಗಿದೆ. ಮೌನವಾಗಿರದೆ ಬುದ್ಧಿವಂತಿಕೆ, ಮೌನವಾಗುವುದೇ ಯುಕ್ತಿ, ಮೌನವಾಗಿರದೆ ಬೇಕಾಗಿರೋದೇ ಧೈರ್ಯ. ಆದ್ರೆ ಇದು ನಮಗೆ ಗೊತ್ತಿಲ್ಲ ಅಷ್ಟೆ. ಮೌನಕ್ಕಿರುವ ಶಕ್ತಿ ಬಹುಶಃ ಯಾವ ಶಬ್ದ ಭಂಡಾರಕ್ಕೂ ಇಲ್ಲ. ಎಲ್ಲ ಶಬ್ದಗಳ ಸಾರ ಇಷ್ಟೇ, ನೀನು ಮೌನದೊಳಗಡೆ ಹೋಗು, ಅಲ್ಲಿ ಎಲ್ಲವೂ ಇದೆ ಅಂತ ಹೇಳೋದು. ಸೈಲೆನ್ಸ್, 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 ಡೆಡ್ ಸೈಲೆನ್ಸ್, ಸ್ವೀಟ್ ಸೈಲೆನ್ಸ್. ಹೋಗಿ ಒಳಗಡೆ. ಹಾಗೆ ನಿಮ್ಮ ಕಣ್ಣಲ್ಲಿ ಕಾಂತಿ ಬರಲಿಲ್ಲ ಅಂದ್ರೆ ಕೇಳಿ. ಆಗ ನಿಮ್ಮ ಮನಸ್ಸು, ನಿಮ್ಮ ಮೆದುಳು, ನಿಮ್ಮ ಬುದ್ಧಿ, ನಿಮ್ಮ ಸಂಸ್ಕಾರ ಶೀತಲವಾಗಿಲ್ಲ ಅಂದ್ರೆ ಕೇಳಿ. ನಿಮ್ಮನ್ನ ಎಲ್ಲರೂ ಕೂಡ ಗೌರವಿಸದಿದ್ರೆ ಕೇಳಿ. ಇದಕ್ಕಿಂತ ಇನ್ನೇನು ಬೇಕಿದೆ ನಮಗೆ? ಎಷ್ಟು ಆನಂದ ಇದೆ ಇದರಲ್ಲಿ. ಒಂದು ಸಲ ಅದರ ಸ್ವೀಟ್ ನೋಡಿ, ಒಂದು ಸಲ ಅದರ ರುಚಿ ನೋಡಿ. ಮೌನದ ರುಚಿ ಯಾರಿಗೆ ಹತ್ತುತ್ತದೆಯೋ, ಆ ಸ್ವೀಟ್ ಸೈಲೆನ್ಸ್ ಅನ್ನ ಸ್ವೀಟ್ ಯಾರು ನೋಡ್ತಾರೆಯೋ, ಮಾತಲ್ಲಿ ಬರ್ಲಿಕ್ಕೆ ಇಷ್ಟ ಆಗೋದಿಲ್ಲ. ಆಡಿದ್ರು ಒಂದೆರಡು ಮಧುರ ಮಾತಷ್ಟೆ.
ಗದ್ದಲದಲ್ಲಿ ಬರೋದೇ ಇಲ್ಲ, ಶಬ್ದದಲ್ಲಿ, ಕರ್ಮದಲ್ಲಿ ಸುಮ್ಮನೆ ಇರಬೇಕು ಇರ್ತಾರೆ, ಮಾಡಬೇಕು ಮಾಡ್ತಾರೆ. ಅಷ್ಟು ಲೈಟ್ 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 ಲೈಟ್. ಅವರ ಕರ್ಮಗಳು ಲೈಟ್, ಅವರ ಮಾತುಗಳು ಲೈಟ್, ಅವರ ನಡತೆ ಲೈಟ್, ಆಚಾರ ವಿಚಾರ ವ್ಯವಹಾರ ಎಲ್ಲವೂ ಲೈಟ್ ಆಗಿರುತ್ತೆ, ಪ್ರಕಾಶವಾಗಿರುತ್ತೆ, ಹಗೂರವಾಗಿರುತ್ತೆ. ಆದರೆ ಮಾತು ಬಹಳ ತೂಕವಾಗಿರುತ್ತೆ. ಹಾಗಾಗಿ ಈ ದಿನ ಬಾಬರವರು ಹೇಳಿದಂತೆ ಘನತೆಯಿಂದ ಇರೋಣ, ಮಾಧುರ್ಯದಿಂದ ಬದುಕೋಣ, ಸಾಧ್ಯವಾದಷ್ಟು ಕಡಿಮೆ ಮಾತನಾಡೋಣ, ಎಷ್ಟು ಸಾಧ್ಯವಷ್ಟು ಮೌನದಲ್ಲಿ ಇರೋಣ. ಆ ಮುಖೇನ ಸುಖ ಶಾಂತಿಯ ಶಿಖರವನ್ನ ಏರೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನ ಮುಕ್ತಾಯ ಮಾಡೋಣ. ಎಲ್ಲರಿಗೂ ಓಂ ಶಾಂತಿ. ಓಂ ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.